ನುಗ್ಗೆಕಾಯಿ ಸೀಸನ್ ಬಂದಾಗೆಲ್ಲ ನುಗ್ಗೆಕಾಯಿ ಸಾಂಬಾರ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ನುಗ್ಗೆಕಾಯಿ ಸೊಪ್ಪಿಗೆ ಸೀಸನ್ನೇ ಇಲ್ಲ, ಯಾವಾಗ್ಲೂ ಬಿಡುತ್ತೆ. ಸೊ ಆ ನುಗ್ಗೆಕಾಯಿ ಸೊಪ್ಪು ಬಳಸ್ಕೊಂಡು ನಾವು ಬಸ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಟೇಸ್ಟಿ ಮತ್ತೆ ಹೆಲ್ದಿ ಆಗಿರುವಂತಹ ನುಗ್ಗೆಕಾಯಿ ಸೊಪ್ಪಿನ ಬಸ್ ಸಾಂಬಾರ್ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ವೆಲ್ಕಮ್ ಬ್ಯಾಕ್ ಟು AH ಕ್ರಿಯೇಟಿವ್ ವರ್ಲ್ಡ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮುದ್ದೆ ಮತ್ತೆ ಬಸ್ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ಬಸ್ ಸಾಂಬಾರ್ ಅಂದ್ರೆ ನುಗ್ಗೆಕಾಯಿ ಸೊಪ್ಪಿರುತ್ತಲ್ವಾ, ಸೊ ನುಗ್ಗೆಕಾಯಿ ಸೊಪ್ಪಿಂದ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ, ನೋಡೋಣ ವಿಡಿಯೋ. ಊರಿಂದ ಬರೋಷ್ಟೊತ್ತಿಗೆ ನೈಟ್ ಆಗೋಗಿತ್ತು. ಸೊ ಒಂದು ಕವರಲ್ಲಿ ಕಟ್ಟಿ ಇಟ್ಬಿಟ್ಟಿದ್ದೆ. ಅದು ಬೆಳಗ್ಗೆ ಆಗೋಷ್ಟೊತ್ತು ನೋಡಿ ಈ ರೀತಿಯಾಗಿ ಸೊಪ್ಪೆಲ್ಲ ಸ್ವಲ್ಪ ಉದುರ್ಕೊಂಡಿದೆ. ಅದನ್ನ ನೀಟಾಗಿ ನೋಡಿ ಎತ್ತಾಕೊಂತಾ ಇದ್ದೀನಿ. ಒಂದೊಂದು ಗೂಡಿರುತ್ತೆ ಮತ್ತೆ ಹುಳ ಸೇರ್ಕೊಂಡಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಂತಾ ಇರ್ತೀನಿ. ಈ ರೀತಿಯಾಗಿ ನೀಟಾಗಿ ನೋಡಿ ಕ್ಲೀನ್ ಮಾಡ್ಕೊಂಡು ಒಂದು ಬಟ್ಲಿಗೆ ಹಾಕೊಂತಾ ಇದ್ದೀನಿ ನಾನು. ಸೊ ನೋಡಿ ಇಷ್ಟು ನುಗ್ಗೆಕಾಯಿ ಸೊಪ್ಪು ಆಗಿದೆ. ಸೊ ಇದನ್ನ ಈಗ ನೀಟಾಗಿ ಒಂದ್ 2-3 ಸತಿ ತೊಳ್ಕೊಂತೀನಿ. ನುಗ್ಗೆಕಾಯಿ ಸೊಪ್ಪನ್ನ ತುಂಬಾ ಚೆನ್ನಾಗಿ ಗೊತ್ತಿರಲ್ಲ. ನನ್ನ ಫ್ರೆಂಡ್ಸೇ ಇದ್ದಾರೆ, ನಾರ್ತ್ ಇಂಡಿಯನ್ ಸೈಡ್ ಫ್ರೆಂಡ್ಸ್. ಸೊ ಅವ್ರಿಗೆ ಗೊತ್ತಿಲ್ಲ ನುಗ್ಗೆಕಾಯಿ ಸೊಪ್ಪು ಅಂದ್ರೆ ಏನು ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ನುಗ್ಗೆಕಾಯಿ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ. ಇದ್ರ ಸೊಪ್ಪು, ಈ ಸೊಪ್ಪಲ್ಲಿ ಬಸ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಈಗ ನೋಡೋಣ. ಈಗ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆಲ್ಲ ಆ ಸೊಪ್ಪನ್ನ ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಚಿಕ್ಕದಾಗಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಏನು ಪರ್ಫೆಕ್ಟ್ ಆಗಿ ಕಟ್ ಮಾಡಬೇಕು ಅಂತಿಲ್ಲ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಕಟ್ ಮಾಡಿದಿರ ಹಂಗೆ ಹಾಕಬಹುದು ಆಕ್ಚುಲಿ. ಸೊ ನಾನು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಇಲ್ಲಿ. ಸೊ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಒಂದು ಬಟ್ಲಿಗೆ ಹಾಕೊಂತಾ ಇದ್ದೀನಿ. ಈಗ ನಾನು 1/4 ಲೋಟ ಆಗಷ್ಟು ಹೆಸರು ಕಾಳನ್ನ ಹಾಕೊಂತಾ ಇದ್ದೀನಿ. ಸೊ ನಿಮಗೆ ಬೇಕಾದ್ರೆ 1 ಲೋಟ ಹಾಕೋಬಹುದು. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಕಡಿಮೆ ಹಾಕ್ತಾ ಇದ್ದೀನಿ. ತೊಗರಿ ಬೇಳೆ 1/4 ಲೋಟ ಹಾಕ್ತಾ ಇದ್ದೀನಿ. ಸೊ ಇದನ್ನ ಈ ರೀತಿಯಾಗಿ ನೀಟಾಗಿ ತೊಳೆದಿಟ್ಕೊಳ್ಳೋಣ. ತೊಳೆದಿಟ್ಕೊಂಡಾದ್ಮೇಲೆ ಇದೇನು ಸೊಪ್ಪು ನಾವು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನ ಈಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕಿ ಇಲ್ಲಿ 2 ಲೋಟ ನೀರು ಹಾಕೊಂತಾ ಇದ್ದೀನಿ ನಾನು. ಈ ರೀತಿಯಾಗಿ 2 ಲೋಟ ನೀರು ಹಾಕೊಂಡು ಉಪ್ಪು ಹಾಕೊಂತಾ ಇದ್ದೀನಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಾನಿಲ್ಲಿ 1/2 ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ. ಈಗ ಕುಕ್ಕರ್ನ ಮುಚ್ಚಿ 1 ವಿಜಿಲ್ ಹಾಕ್ಸೋಣ. ಸೊ 2-3 ವಿಜಿಲ್ ಹಾಕಿದ್ರೆ ತುಂಬಾ ಅದು ನುಣ್ಣಗಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ 1 ವಿಜಿಲ್ ಹಾಕಿದ್ರೆ ನೋಡಿ ಈ ರೀತಿಯಾಗಿ ಇರುತ್ತೆ. ಈಗ ನಾವು ಏನ್ ಬೇಯಿಸಿಟ್ಕೊಂಡಿದ್ರಲ್ಲ ಅದನ್ನ ಶೋಧಿಸ್ಕೊಬೇಕು. ಸೊ ಈ ರೀತಿಯಾಗಿ ಒಂದು ಬಟ್ಲಿಟ್ಟು ಅದಕ್ಕೆ ಈ ರೀತಿಯಾಗಿ ಸಪ್ಪೆ ಬೇರೆ ಮತ್ತೆ ನೀರೇ ಬೇರೆ ಈ ರೀತಿಯಾಗಿ ಮಾಡ್ಕೊಬೇಕು. ಸೊ ನೋಡಿ ಕಾಳು ಅಷ್ಟೇ ತುಂಬಾ ಬೆಂದಿಲ್ಲ, ತುಂಬಾ ನುಣ್ಣಗಾಗಿಲ್ಲ. ಸೊ ಸಾಕು, ಇಷ್ಟು ಮಾತ್ರ ಇದ್ರೆ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನೋಡಿ ಈಗ ನಾನು ನೀರು ಬೇರೆ ಮಾಡ್ಕೊಂಡೆ ಮತ್ತೆ ಸೊಪ್ಪನ್ನ ಬೇರೆ ಮಾಡ್ಕೊಂಡಿದ್ದೀನಿ. ಈಗ ನೀರು ಕಾಯಕ್ಕೆ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ. ಸೊ ಕಾದಾದ್ಮೇಲೆ ಈಗ ನಾನು ಸಾಂಬಾರ್ಗೆ ಏನೇನು ಬೇಕೋ ಅದು ರುಬ್ಕೊಳಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಮತ್ತೆ ಬೆಳ್ಳುಳ್ಳಿ ಮತ್ತೆ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಈರುಳ್ಳಿ ನೀವು ಚಿಕ್ಕದಾಗಿದ್ರೆ 1 ಗಡ್ಡೆ ಹಾಕೊಳ್ಳಿ, ಸ್ವಲ್ಪ ದೊಡ್ಡದಾಗಿದ್ರೆ ಅರ್ಧ ಹಾಕೊಳ್ಳಿ. ಮತ್ತೆ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕೊಳ್ಳಿ, ಮತ್ತೆ ಒಂದು ಮೆಣಸಿನ್ಕಾಯಿ ಹಾಕೊಳ್ಳಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ನಾನು. ಸೊ ಇದನ್ನ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕೊಂಡು ಈ ರೀತಿಯಾಗಿ ಹುರ್ಕೊಳ್ಳೋಣ. ಇದನ್ನ ಈ ರೀತಿಯಾಗಿ ಹುರ್ಕೊಂಡಾದ್ಮೇಲೆ ಈಗ ಮಿಕ್ಸಿ ಜಾರ್ಗೆ ನಾನು ಹಾಕೊಂತಾ ಇದ್ದೀನಿ. ಸೊ ನೋಡಿ ಈಗ ಮಿಕ್ಸಿ ಜಾರ್ಗೆ ಹಾಕಾಯ್ತು ನಾನು. ಈಗ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಎತ್ಕೊಂಡಿದ್ದೀನಿ. ನಮ್ಮನೇಲಿ ಜಾಸ್ತಿ ಹುಳಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಎತ್ಕೊಂಡಿದ್ದೀನಿ. ಹಾಗೆ ಒಂದ್ ಸ್ವಲ್ಪ ಅರಿಶಿನ ಪೌಡ್ರು. ಈಗ ಮನೇಲಿ ನಾವೇನ್ ಮಾಡಿರ್ತೀರಲ್ಲ ಸಾಂಬಾರ್ ಪೌಡ್ರು, ಅದು 3 ಸ್ಪೂನ್ ಸಾಂಬಾರ್ ಪೌಡ್ರ್ ನಾನು ಇಲ್ಲಿ ಹಾಕೊಂತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಹಾಗೆ ನಾವೇನ್ ಬೇಯಿಸಿಟ್ಕೊಂಡಿದ್ರಲ್ಲ ಕಾಳು, ಆ ಕಾಳನ್ನ ಇದಕ್ಕೆ ಹಾಕೊಂತಾ ಇದ್ದೀನಿ. ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ನೋಡಿ ಗ್ರೈಂಡ್ ಆದ್ಮೇಲೆ ಈ ರೀತಿಯಾಗಿ ನೀಟಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ. ಇದನ್ನ ನಾವೇನ್ ಕಾಯಿಸಿಟ್ರಲ್ಲ ನೀರು, ಆ ನೀರಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಇನ್ನೊಂದ್ ಸ್ವಲ್ಪ ನೀರು ಸೇರಿಸಿ ಈ ರೀತಿಯಾಗಿ ಹಾಕೊಳ್ಳಿ. ಹಾಕೊಂಡು ಅದಕ್ಕೆ ಒಂಚೂರು ಉಪ್ಪು ಹಾಕೊಳ್ಳೋಣ. ಆಲ್ರೆಡಿ ಸೊಪ್ಪಿಗೆ 1/2 ಸ್ಪೂನ್ ಉಪ್ಪು ಹಾಕಿದ್ವಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಈಗ ಸೊಪ್ಪಿಗೆ ಒಗ್ಗರಣೆ ಹಾಕೊಂತಾ ಇದ್ದೀನಿ. ಸೊಪ್ಪಿಗೆ ಮತ್ತೆ ಸಾಂಬಾರ್ಗೆ ಎರಡಕ್ಕೂ ಒಂದೇ ಸತಿ ಒಗ್ಗರಣೆ ಹಾಕೋಣ. ಇದಕ್ಕೆ ಇಲ್ಲಿ ಸಾಸಿವೆ ಮತ್ತೆ ಕುಟ್ಟಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಈರುಳ್ಳಿನ ಹಾಕೊಂತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಇಲ್ಲಿ ಮೆಣಸಿನ್ಕಾಯಿ ಸೇರಿಸ್ಕೊಬಹುದು. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಪುಡಿ ಉಪ್ಪು ಹಾಕೋಣ, ಅದು ನೀಟಾಗಿ ಬೇಯಲಿ ಅಂತ.
ನಿಮಗೆ ಖಾರ ಬೇಕಾದ್ರೆ ಪಲ್ಯಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಬಹುದು. ಈಗ ನೋಡಿ, ಈಗ ಸಾಂಬಾರ್ ಇಲ್ಲಿ ಕುದೀತಾ ಇದೆಯಲ್ವಾ, ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ನಾವೇನು ಒಗ್ಗರಣೆ ಮಾಡಿರ್ತೀವಲ್ವಾ, ಸೊ ಅದನ್ನ ಇದಕ್ಕೆ ಸ್ವಲ್ಪ ಹಾಕ್ಕೊಬೇಕು. ನೋಡಿ, ಎರಡು ಒಂದೇ ಸತಿ ಹಿಂಗ್ ಮಾಡ್ಕೊಂಡ್ರೆ ನಮಗೂ ಬೇಗ ಕೆಲಸ ಆಗುತ್ತೆ, ಮತ್ತೆ ಬೇಗ ಆಗುತ್ತೆ ಕೆಲಸ. ಸೊ ನಾನೇನು ಈಗ ಸೊಪ್ಪು ಒಗ್ಗರಣೆ ಹಾಕಿದ್ನಲ್ವಾ, ಆ ಒಗ್ಗರಣೆಗೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನಾನೇನು ಸೋಸಿಟ್ಕೊಂಡಿದ್ದಲ್ಲ ಸೊಪ್ಪು, ಆ ಸೊಪ್ಪನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿಯಾಗಿ ಹಾಕೊಂಡು ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ಮಗ ಎಲ್ಲ ಸೊಪ್ಪು ತಿನ್ನೋದ್ರಿಂದ ಖಾರ ಅಂತಾನೆ, ಸೊ ಅದಕ್ಕೆ ಮೆಣಸಿನ್ಕಾಯಿ ಹಾಕಕ್ ಹೋಗಿಲ್ಲ ನಾನು. ನಿಮ್ಗೆ ಬೇಕಾದ್ರೆ ಹಾಕೋಬಹುದು. ಈಗ ಇಲ್ಲಿ ಸ್ವಲ್ಪ ಕೊಬ್ಬರಿ ತುರಿನ ನಾನು ಆಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ, ನಾನು ಸ್ಕಿಪ್ ಮಾಡ್ಕೊಳ್ಳಿ. ಇದು ಹಾಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಮಾಡಿದ್ರಲ್ಲ, ಅದನ್ನ ಸ್ವಲ್ಪ ತೆಗೆದಿಟ್ಕೊಂಡು ಸಾಂಬಾರ್ಗೆ ಹಾಕೊಳ್ಳಿ. ಇಲ್ಲಾಂದ್ರೆ ನಿಮ್ಗೆ ಬೆಳ್ಳುಳ್ಳಿ ಒಗ್ಗರಣೆ ಬೇಕಾದ್ರೂ ಇದಕ್ಕೆ ಹಾಕೊಬಹುದು. ನನಗೆ ಇದೇ ಇಷ್ಟ, ಅದಕ್ಕೋಸ್ಕರ ಈ ರೀತಿಯಾಗಿ ಒಗ್ಗರಣೆನೇ ಸ್ವಲ್ಪ ತೆಗೆದಿಟ್ಟು ಹಾಕೊಂತೀನಿ. ಇದಕ್ಕೂ ಸ್ವಲ್ಪ ಕಾಯಿ ತುರಿ ಹಾಕೋಣ ಅಂತ ಅಂದ್ಬಿಟ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ, ಸೊ ಅದಕ್ಕೋಸ್ಕರ. ಸೊ ನೋಡ್ತಾ ಇದ್ರೆ ಇಲ್ಲಿ ಬಸ್ಸಾಂಬಾರು ಮತ್ತೆ ಅದ್ರ ಪಲ್ಯ ರೆಡಿ ಆಯ್ತು. ತುಂಬಾ ಈಸಿ ಮತ್ತೆ ರುಚಿಕರವಾದ ಬಸ್ಸಾಂಬಾರ್ ಪಲ್ಯ ರೆಡಿ ಆಯ್ತು. ಈಗ ಮುದ್ದೆಗೆ ಇಡ್ತಾ ಇದ್ದೀನಿ ನಾನು. ಮುದ್ದೆಗೆ ಇಟ್ಬಿಟ್ಟು ಮುದ್ದೆ ಮಾಡೋಣ ಅಂತ. ಮುದ್ದೆ ಮಾಡಿರೋ ವಿಡಿಯೋ ನಿಮ್ಗೆ ಆಲ್ರೆಡಿ ನನ್ನ ಏಜ್ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ ಅಲ್ಲಿ ಇದೆ, ಹೋಗಿ ಬೇಕಾದ್ರೆ ಚೆಕ್ ಮಾಡಬಹುದು. ಅಲ್ಲಿ ಮುದ್ದೆ ಯಾವ ರೀತಿಯಾಗಿ ಈಸಿಯಾಗಿ ಮಾಡಬಹುದು, ಒಂದ್ 3-4 ಜನ ಇದ್ರು ಯಾವ ರೀತಿ ಮಾಡ್ಕೊಬಹುದು ಅಂತ ನಾನು ಏಜ್ ಕ್ರಿಯೇಟಿವ್ ವರ್ಲ್ಡ್ ಚಾನಲ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಅದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಒಂದ್ಸತಿ ಚೆಕ್ ಮಾಡಿ. ಸೊ ನೋಡಿದ್ರಲ್ಲ ಈ ವಿಡಿಯೋ, ನುಗ್ಗೆಕಾಯಿ ಸೊಪ್ಪಿನ ಬಸ್ಸಾಂಬಾರ್ ಯಾವ ರೀತಿ ಮಾಡೋದು ಅಂತ. ತುಂಬಾ ಈಸಿ, ಟೇಸ್ಟಿ ಮತ್ತೆ ಹೆಲ್ದಿ ಕೂಡ ಹೌದು. ವಾರದಲ್ಲಿ ಅಥವಾ 2 ವಾರಕ್ಕೊಂದ್ಸತಿ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾ ಇರಿ ಅಂತ ಹೇಳ್ತೀನಿ. ಸೊ ನಾವು ಹಾಗೆ ಇದೇ ರೀತಿಯಾಗಿ ನುಗ್ಗೆಕಾಯಿ ಸೊಪ್ಪಿನ ಬಸ್ಸಾಂಬಾರ್ ಮಾಡ್ಕೊಂಡು ತಿಂತೀವಿ. ಸೊ ನೀವು ಮಾಡ್ಕೊಂಡು ತಿಂತೀರಾ ಅಂತ ಅನ್ಸುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.